ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ವೈಷ್ಣವಿ ಚಾನಲ್. ನಾವು ಇವತ್ತು ಮನೆಯಲ್ಲೇ ಮಾಡೋ ಸುಲಭವಾಗಿ ಮಾಡುವಂಥ ಹರ್ಬಲ್ ಎಣ್ಣೆನ ಮಾಡೋಣ. ಇದಕ್ಕೆ ಬೇಕಾಗೋದು ಈರುಳ್ಳಿ, ಮೆಂತೆಕಾಳು, ಕರಿ ಜೀರಿಗೆ, ಒಂದು ಏಲಕ್ಕಿ, ಬೇವಿನ ಸೊಪ್ಪು ಮತ್ತು ಆಲೂವೆರಾ, ಎಳ್ಳು, ಮೆಂತೆಕಾಳು, ದಾಸವಾಳ ಎಲೆ, ದಾಸವಾಳ ಹೂವು ಯಾವುದಾದ್ರೂ ಅಡ್ಡಿ ಇಲ್ಲ. ಅದನ್ನು ಚೆನ್ನಾಗಿ ಎಲ್ಲದನ್ನೂ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ರಿ. ಬೆಟ್ಟದ ನೆಲ್ಲಿಕಾಯಿ ಸಿಕ್ಕರು ಇನ್ನೂ ಉತ್ತಮ. ಇದನ್ನೋಷ್ಟು ಒಂದು ಮಿಕ್ಸರಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ರುಬ್ಬಿದಾದಮೇಲೆ ಚೆನ್ನಾಗಿ ರುಬ್ಕೊಳ್ಳಿ. ಒಂದು ಸ್ವಲ್ಪ ರುಬ್ಬೋದ್ರಲ್ಲಿ ವ್ಯತ್ಯಾಸ ಆದ ಅಂದರೆ ಒಂದು ಸ್ವಲ್ಪ ಜಲ್ದಿ ಸಣ್ಣ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ರಿ. ಅದಾದ ನಂತರ ಪ್ಯೂರ್ ಗಾಣದ ಎಣ್ಣೆ ತೊಗೊಂಡು ಅದನ್ನು ಲೋ ಫ್ಲೇಮಲ್ಲಿಟ್ಟು ಕಾಯಿಸ್ರಿ. ಕಾಸಿದಾದ ತಕ್ಷಣ ಒಳ್ಳೆ ಗಾಣದ ಎಣ್ಣೆಯಲ್ಲಿದ್ದರೆ ಇನ್ನೂ ಉತ್ತಮ, ಪ್ಯೂರಾಗಿರುತ್ತೆ ಅದು. ಈ ಥರ ಕಾಸ್ಕೊಳ್ಳಿ. ಕಾಸ್ಕೊಂಡಾದ ತಕ್ಷಣ ರುಬ್ಬಿದ ಮಿಶ್ರಣ ಎಲ್ಲದನ್ನೂ ಅದಕ್ಕೆ ಹಾಕಿರಿ. ಚೆನ್ನಾಗಿ ಲೋ ಫ್ಲೇಮಲ್ಲೇ 5 ನಿಮಿಷಕ್ಕೊಂದು ಸಲ ಕೈ ಆಡ್ತಾನೆ ಇರಬೇಕು. ತಳ ಹತ್ತೋ ಚಾನ್ಸಸ್ ಇರ್ತೈತಿ, ಎಣ್ಣೆ ಹೊತ್ತೋ ಚಾನ್ಸಸ್ ಇರ್ತೈತಿ. ಚೆನ್ನಾಗಿ ರುಬ್ಕೊಳ್ರಿ. ರುಬ್ಬಿದ್ದ ಮಿಶ್ರಣ ಈ ಥರ ಚೆನ್ನಾಗಿ ಕೈ ಆಡಿದ ತಕ್ಷಣ ಅದು ಕಲರ್ ಬಿಡ್ತಾ ಹೋಗುತ್ತೆ ನೋಡಿರಿ. ಆ ಥರ ಗ್ರೀನ್ ಕಲರಿಗೆ ತಿರುಗ್ತಾ ಹೋಗುತ್ತೆ. ಕೈ ಆಡಿಸ್ಕೊತಾನೆ ಇರಬೇಕು. ಏನಿಲ್ಲ ಅಂದರೂ ಒಂದು 15 ನಿಮಿಷ ಲೋ ಫ್ಲೇಮಲ್ಲೇ 15 ನಿಮಿಷ ಬಿಡ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರಾಗಿ ಅದರ ಅಂಶ ಎಲ್ಲ, ಅದ್ರಾಗಿರೋ ಸಾರಾಂಶ ಎಲ್ಲ ಅದರಲ್ಲಿ ಎಣ್ಣೆಲಿ ಬಿಡ್ತಾ ಹೋಗುತ್ತೆ. ಈ ಒಂದು ಹದಕ್ಕೆ ಬಂದಾದಮೇಲೆ 15 ನಿಮಿಷ, ಏನಿಲ್ಲ ಅಂದರೂ 15 ನಿಮಿಷ ಕಾಸಲೇಬೇಕು. ಈ ಥರ ಕಾಸಿದಾದ್ಮೇಲೆ ಒಂದು ಸ್ವಲ್ಪ ತಣ್ಣಗಾಗೋಕೆ ನೈಟ್ ಬಿಡ್ರಿ. ಒಂದು ನೈಟು ಮರುದಿವಸ ಅದನ್ನು ಒಂದು ತಿಳು ಬಟ್ಟೆಯಲ್ಲಿ ಇಲ್ಲ ಎದರಲ್ಲಾದರೂ ಒಂದು ಬಟ್ಟೆಯಲ್ಲಿ ಸೋಸ್ಕೊಂಡು ಒಂದು ಬಾಟ್ಲಿಯಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡೆ ಅಂದರೆ ತಿಂಗಾಣಗಟ್ಟಲೆ ಎಣ್ಣೆ ಹಾಕೈತಿ. ಅದಾದ ತಕ್ಷಣ ಅದು ನಮ್ಮ ಮನೇಲಿ ಡಾಬಾರಾಂಬ್ಲ ಇರಲಿಲ್ಲ, ನೆಲ್ಲಿಕಾಯಿ ಸಿಗಲಿಲ್ಲ. ಹಾಗಾಗಿ ಡಾಬಾರಾಂಬ್ಲನ ಮಿಕ್ಸ್ ಮಾಡಿದೆ. ಒಂದು ಆಲ್ಮಂಡ್ ಆಯಿಲ್ ಅದಕ್ಕೆ ಮಿಕ್ಸ್ ಮಾಡಿದೆ. ಅದು ಸೊಪ್ಪಿಂದೆಲ್ಲ ವಾಸನೆ ಬರಬಾರ್ದು ಹಸುಗಳ ಹೊತ್ತಿಗೆ ಅಂತ ಒಂದು ಆಲ್ಮಂಡ್ ಆಯಿಲು, ಒಂದು ಡಾಬಾರಾಂಬ್ಲ ಮಿಕ್ಸ್ ಮಾಡಿ, ನಿಮಗೆ ಬೇಕಾದ್ರೆ ನವರತ್ನ ಎಣ್ಣೆ 1 ರೂಪಾಯಿಗೆ ಒಂದು ಪ್ಯಾಕೆಟ್ ಅದನ್ನೂ ಸಹ ಮಿಕ್ಸ್ ಮಾಡ್ಕೋಬೋದು. ಈ ಥರ 16 ಅಂಶ ಹಾಕಿ ಮಾಡಿರೋ ಎಣ್ಣೆ ಯಾವುದೇ ಕಾರಣಕ್ಕೂ ಕೂದಲು ಉದುರಲ್ಲ, ತಲೆ ಹೊಟ್ಟು ಹೋಗ್ತೈತಿ, ಉದ್ದನೂ ಬರ್ತೈತಿ, ದಪ್ಪನೂ ಆಗ್ತೈತಿ. ಎಲ್ಲದಕ್ಕೂ ರಾಮಬಾಣ. ನಿಜವಾಗ್ಲೂ ಫ್ರೆಂಡ್ಸ್, ಎಲ್ಲದಕ್ಕೂ ರಾಮಬಾಣ. ನಾನು ಟ್ರೈ ಮಾಡಿದ್ದೀನಿ, ನನಗೆ ರಿಸಲ್ಟ್ ಬಂದಿದೆ. ಏನಿಲ್ಲ ಅಂದರೂ ಒಂದೇ ದಿನಕ್ಕೆ ಯಾವ ಕೂದಲನ್ನಾದರೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಒಂದು 15 ಡೇಸ್ ಹಚ್ಚಲೇಬೇಕು. 1 ತಿಂಗಳ ನಂತರ ನೀವೇ ಹೇಳ್ತೀರಾ, ಕಮೆಂಟ್ ಮಾಡಿರ್ಬೇಕಾದ್ರೆ ಏನಾದರೂ ವ್ಯತ್ಯಾಸ ಆದರೆ. ಇದರಲ್ಲಿರೋ ಅಂಶನೇ ಹಾಗೆ, ಎಲ್ಲ ಕೂದಲಿಗೆ ಉಪಯೋಗ ಆಗೋ ಅಂಶಗಳನ್ನೇ ಹಾಕಿರೋದ್ರಿಂದ ಕೂದಲು ಆಟೋಮೆಟಿಕ್ಕಾಗಿ ಬೆಳೆಯುತ್ತೆ, ಹೊಟ್ಟೋಗುತ್ತೆ. ಇದರ ಉಪಯೋಗ ತುಂಬ ಚೆನ್ನಾಗಿದೆ. ನಾನಂತೂ ಇದ್ರ ಉಪಯೋಗ ಪಡ್ಕೊಂಡೀನಿ. ಎಲ್ಲರೂ ಉಪಯೋಗ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮಾಡಾಕ್ತಾ ಇದ್ದೀನಿ. ಇದರಿಂದ ನಿಮಗೇನಾದರೂ ಉಪಯೋಗ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.